ಬಯಲುಸೀಮೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಇನ್ನೆಷ್ಟು ಕಾರ್ಮಿಕರು ರೈತರ ಮೇಲೆ ದಬ್ಬಾಳಿಕೆ ನಡೆಯಬೇಕು? ಮಾನ್ಯ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಉಸ್ತುವಾರಿ ಸಚಿವರುಗಳೇ, ಜನಪ್ರತಿನಿಧಿಗಳೇ, ಇದು ರೈತ ಸಂಘದ ಪ್ರಶ್ನೆ. ಯಾಕೆ ಕೇಳ್ತಾ ಇದ್ದೀವಿ ಅಂದರೆ, ಏನು ಸುಮಾರು 1 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಕ್ವಾರಿಯಲ್ಲಿ ಸುಮಾರು ಜಿಲೆಟಿನ್ ಸಿಡಿದು 13 ಜನ ಕಾರ್ಮಿಕರ ಬಾಡಿ ಛಿದ್ರವಾದವು. ಆವಾಗಲೇ ಎಚ್ಚೆತ್ತುಕೊಳ್ಳಬೇಕಾದ ಗಣಿ ಸಚಿವರು, ಸರ್ಕಾರ, ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಈಗ ನಮ್ಮ ಕೋಲಾರ ಟೇಕಲ್ಲೂ ಸಹ ಪ್ರತಿ 6 ತಿಂಗಳು 3 ತಿಂಗಳಿಗೂ ಒಂದೊಂದು ಬಾಡಿ ಹೋಗ್ತಾನೆ ಇದೆ, ಕಾರ್ಮಿಕರು ಸಾಯ್ತಾನೆ ಇದೆ. ಆದರೂ ಸಹ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಆದರೆ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ಮಂಚನಹಳ್ಳಿಯ ಜಲ್ಲಿ ಕ್ರೆಜರ್ ಅಂದರೆ ಅಕ್ರಮ ಜಲ್ಲಿ ಕ್ರೆಜರ್ಗೆ ವೈ.ಎ. ನಾರಾಯಣಸ್ವಾಮಿಯವರ ಏನು ರಿಲೇಷನ್ ಅಂತೆ, ಅವರ ಸಂಬಂಧಿಕರಂತೆ, ಏನೋ ಆ ಒಂದು ಕ್ವಾರಿಗೆ ದಾರಿ ಇಲ್ಲ ಅಂತೇಳಿ ದಾರಿ ವಿಚಾರವಾಗಿ ಆ ಮಂಚನಹಳ್ಳಿ ಗ್ರಾಮದ ಸುತ್ತಮುತ್ತಲ ರೈತರು ನಮ್ಮ ಬೆಳೆಗಳು ಹೋಗ್ತಾ ಇದೆ, ನಮ್ಮ ಮನೆ, ನಮ್ಮ ಬಾಳು ಹಾಳಾಗ್ತಾ ಇದೆ, ನಮ್ಮ ಆರೋಗ್ಯ ಹದಗೆಡ್ತಾ ಇದೆ, ದಯವಿಟ್ಟು ಈ ಒಂದು ಅಕ್ರಮ ಗಣಿಗಾರಿಕೆಗೆ ನೀವು ಪರವಾನಗಿ ಕೊಡಬಾರ್ದು, ರಸ್ತೆ ಮಾಡಬಾರ್ದು ಅಂತ ಗಲಾಟೆ ಮಾಡಿದಾಗ ಆ ಪರವಾನಗಿ ಪಡೆದಿದ್ದಂತಹ ಆ ವ್ಯಕ್ತಿ ಏಕಾಏಕಿ ಸಿನಿಮಾ ಸ್ಟೈಲ್ನಲ್ಲಿ ಸುಡ್ತೀನಿ ಅಂತೇಳಿ ರೈತನ ಒಂದು ತೊಡೆಗೆ ಸುಡುವ ಮುಖಾಂತರ ಗುಂಡಾರಿಸಿ ಅವನನ್ನು ಹತ್ಯೆಗೈಯಲು ಹೋಗಿರುವಂತಹ ಪರಿಸ್ಥಿತಿ ಇರುವಾಗ ಇನ್ನೂ ಜಿಲ್ಲಾಡಳಿತ ಇದೆಯಾ? ಇನ್ನು ಯಾವ ಮಟ್ಟಕ್ಕೆ ಜಲ್ಲಿ ಕ್ರೆಜರು ನಡೆಸುವವರು ರೈತರ ಮೇಲೆ, ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ? ಇದೇ ಉದಾಹರಣೆಯಾಗಿದೆ. ಯಾಕಂದರೆ ಅರೆಸ್ಟ್ ಮಾಡಿರ್ಬೋದನ್ನು, ಅರೆಸ್ಟ್ ಮಾಡಿದ್ರೆ ಸಾಲದು, ಅವನನ್ನು ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅವನನ್ನು ಗಡಿಪಾರು ಮಾಡಬೇಕು. ಇಲ್ಲವಾದರೆ ಪಬ್ಲಿಕ್ ಅಂದರೆ ರೈತರ ಕೈಗೆ, ಜನಸಾಮಾನ್ಯರ ಕೈಗೆ ಅವನು ಕೊಡ್ರಿ. ನಾವು ರೈತರು ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ನಮ್ಗೆ ಗೊತ್ತಿದೆ, ನಾವು ಕಲಿಸೋದು. ಯಾಕಂದರೆ 80ರ ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗರಡಿಯಲ್ಲಿ ಪೊಳಗಿ ಬಂದಿರುವಂತಹ ರೈತ ಸಂಘ ಇದು. ಯಾಕಂದರೆ ಏಟಿಗೆ ಎದುರೇಟೆ, ನಾವೇನು ಸುಮ್ಮನೆ ಇರಲ್ಲ. ಆದರೆ ಇವತ್ತು ಆ ಮಂಜಿನಲ್ಲಿ ರೈತ ಚಿಕನ್ ರವಿ ಮೇಲೆ ಗುಂಡಾರಿಸಿದಂತಹ ಕಿಡಿಗೇಡಿಯನ್ನು ಇವತ್ತು ಬಂಧಿಸಿದ್ರೆ ಸಾಲದು, ಅವರ ಕುಟುಂಬದ ಸಂಪೂರ್ಣ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೋಬೇಕು. ಈ ಕೂಡಲೇ ಆ ಮಂಚಿನಹಳ್ಳಿ ಸುತ್ತಮುತ್ತಲು ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಎಲ್ಲ ಪರವಾನಗಿಯನ್ನು ರದ್ದು ಮಾಡಬೇಕು. ಆದರೆ ಹಿಂದೆ ಇರುವಂಥ ವೈ.ಎ. ನಾರಾಯಣಸ್ವಾಮಿ ಇರಲಿ, ಅವ್ರ ತಾತ ಇರಲಿ, ಯಾರೇ ಇರಲಿ, ಆ ಒತ್ತು ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರಿಗೆ ರಕ್ಷಣೆಯನ್ನು ನೀಡಬೇಕು. ಇಂತಹ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಅಲ್ಲಿನ ಜನಪ್ರತಿನಿಧಿಗಳು ಸಹ ಇಂತಹ ಅಕ್ರಮ ಗಣಿಗಾರಿಕೆಗಳಿಗೆ ಕುಮ್ಮಕ್ಕು ನೀಡದೆ ರೈತರ ಬದುಕನ್ನು, ಜನಸಾಮಾನ್ಯರ ಬದುಕನ್ನು, ಅವರ ಬೆಳೆಗಳನ್ನು, ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಏನು ನಿನ್ನೆ ನಡೆದಂತಹ ಮಂಚೇನಹಳ್ಳಿ ರೈತನ ಮೇಲಿನ ಗುಂಡೇಟನ್ನು ನಾವು ತೀವ್ರವಾಗಿ ಕೋಲಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಕೂಡಲೇ ಆ ಒಂದು ದಂಧೆಕೋರರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದಾರೆ ಅದು ಬೇಕಾಗಿಲ್ಲ. ರೈತ ಕುಟುಂಬಗಳ ರಕ್ಷಣೆ ನೀಡಬೇಕು, ಜಿಲ್ಲಿ ಕ್ರೆಜರ್ಗಳ ಪರವಾನಗಿಯನ್ನು ರದ್ದು ಮಾಡಬೇಕು ಮತ್ತು ರೈತರನ್ನು ರಕ್ಷಣೆ ಮಾಡಬೇಕು. ಅದರ ಜೊತೆಗೆ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳೆಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ. ಟೇಕಲ್ಲು ಮಾಸ್ತಿ ವ್ಯಾಪ್ತಿಯಲ್ಲಿ ನಡೀತಿರುವ ಈ ಅಕ್ರಮ ಗಣಿಗಾರಿಕೆಯನ್ನು ಸಹ ಸಂಪೂರ್ಣವಾಗಿ ನಿಷೇಧ ಮಾಡುವ ಮುಖಾಂತರ ಕಾನೂನು ಮೀರುವಂತಹ ಏನು ಗಣಿಗಾರಿಕೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಪ್ರಕೃತಿ ಸಂಪತ್ತನ್ನು ಉಳಿಸಿ ಕೂಲಿ ಕಾರ್ಮಿಕರು, ರೈತರನ್ನು ಉಳಿಸಬೇಕೆಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಜಿಲ್ಲೆ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿಯಲ್ಲಿ ಏನು ನಡೆದಿದ್ದು ರೈತರ ಮೇಲೆ ಗುಂಡಿನ ದಾಳಿ, ಏನ್ರಿ ಇದು? ಊರು ಅನ್ಕೊಂಡಿದ್ದಾರ, ಕಾಡು ಅನ್ಕೊಂಡಿದ್ದಾರ? ರಾಯಾಲ್ಟಿ ಇಲ್ದಿರ ಗಣಿಗಾರಿಕೆ ನಡೆಸ್ತಾ ಇರೋವಂಥ ಕದಿಮ್ರಿ ಇವರೆಲ್ಲ. ಊರಲ್ಲಿ ಬೆಳೆ ನಾಶ ಆಗ್ತಾ ಇದೆ, ಗಾಳಿ ನಾಶ ಆಗ್ತಾ ಇದೆ, ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ರಸ್ತೆ ಇಲ್ದಿರ ಒದ್ಲಾಡ್ತಾ ಇದ್ದಾರೆ ಜನ. ರಸ್ತೆ ಬಿಡು ಅಂತ ಕೇಳಿದ ಪಾಪಕ್ಕೆ ಗುಂಡಾರಿಸ್ತಾರೇನ್ರಿ ಇವರು? ಲೈಸೆನ್ಸ್ ಕೊಟ್ಟಿರೋದು ಇವರು ಗನ್ಗೆ ಅದಕ್ಕೇನಾ? ರೈತರ ಮೇಲೆ ಗುಂಡಾರಿಸ್ಬಿಟ್ಟು ಸಾಯಿಸ್ಬಿಡು ಅಂತ ಮಾನ ಮರ್ಯಾದೆ ಬೇಡವಾ ಇವ್ರಿಗೆ? ಅಲ್ಲ, ಏನಂತ ತಿಳ್ಕೊಂಡಿದ್ದಾರೆ ಅವ್ರ ಗಣಿಗಾರಿಕೆಯಲ್ಲಿ ಎಲ್ಲ ಅವ್ರಿಗೆ ಸುತ್ತಮುತ್ತ ನಡೆಸ್ತಾ ಇರೋ ಗಣಿಗಾರಿಕೆಯಲ್ಲಿ ಎಲ್ಲ ಗಣಿಗಾರಿಕೆಯಲ್ಲಿಯೂ ರಾಯಲ್ಟಿ ಕಟ್ಟಿದ್ದಾರೆ ಅವರು. ಅದರ ಸಂಪೂರ್ಣವಾಗಿ ತನಿಖೆ ಮಾಡಿ ಅವ್ರ ಸುತ್ತಮುತ್ತಲೂ ಇರೋ ಅವ್ರದ್ದು ಎಷ್ಟು ಗಣಿಗಾರಿಕೆ ಎಷ್ಟಿದೆಯೋ ಎಲ್ಲದನ್ನು ಗೌರ್ಮೆಂಟು ಮುಟ್ಗೋಲು ಹಾಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಯಾರು ಈ ಗುಂಡಿನ ಏಟಿಂದ ನೋವು ತಿಂತಾ ಇದ್ದಾರೋ ಅವ್ರ ಕುಟುಂಬಕ್ಕೆ ಸಂಪೂರ್ಣ ಜವಾಬ್ದಾರಿ, ಯಾರು ಗುಂಡೊಡೆದಿದ್ದಾರೋ ಅವರು ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಂಡು ಇವರು ಕುಟುಂಬ ಜವಾಬ್ದಾರಿಯನ್ನು ನೋಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಏನಾದರೂ ನಡೀಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಗ್ರ ಹೋರಾಟ ಹಮ್ಮಿಕೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದೀವಿ.